ಕನ್ನಡ ಶಿಗ್ರಿಲ್ಪಿ ಪ್ರಥಮ ದರ್ಜೆ ವೇಗ ಪತ್ರಿಕೆ 1998 ನವೆಂಬರ್. ಮಾನ್ಯ ಅಧ್ಯಕ್ಷರೇ, ನನ್ನ ಇಲಾಖೆಯ ಬೇಡಿಕೆಗಳ ಮೇಲೆ ಹಲವಾರು ಮಾನ್ಯ ವಿಧಾನಸಭಾ ಸದಸ್ಯರು ಬಹಳ ದೀರ್ಘವಾಗಿ ಮಾತನಾಡಿ ಕೆಲವೊಂದು ಸಲಹೆ ಸೂಚನೆಗಳು ಹಾಗೂ ಟೀಕೆಗಳನ್ನು ಸಹ ಮಾಡಿರುವುದನ್ನು ನಾನು ಬಹಳ ಅಭಿನಂದನಾಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಂದರ್ಭದಲ್ಲಿ ನಾನು ಹೇಳುವುದು ಇಷ್ಟೇ: ರಾಷ್ಟ್ರದಲ್ಲಿ ಎಲ್ಲಕ್ಕಿಂತ ಹೆಚ್ಚು ವೈದ್ಯಕೀಯ ಕಾಲೇಜುಗಳು ಕರ್ನಾಟಕದಲ್ಲಿ ಜಾಸ್ತಿಯಾಗಿವೆ ಎಂಬುದನ್ನು ಸದನದ ಗಮನಕ್ಕೆ ತರಬಯಸುತ್ತೇನೆ. ಕರ್ನಾಟಕದಲ್ಲಿ ಹೆಚ್ಚು ಇಂತಹ ಕಾಲೇಜುಗಳಿಗೆ ಉತ್ತೇಜನ ಕೊಡುತ್ತಿರುವುದು ಒಳ್ಳೆಯ ಉದ್ದೇಶ ಆಗಿದೆ. ಈ ರಾಜ್ಯದಲ್ಲಿ ಇರತಕ್ಕಂಥ ಜನತೆಗೆ ಬಹಳ ರೀತಿಯಲ್ಲಿ ಅನುಕೂಲ ಆಗಬೇಕು ಹಾಗೂ ವಿದ್ಯಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು. ಈ ರಾಜ್ಯದಲ್ಲಿ ಇರುವ ಜನತೆಗೆ ಸವಲತ್ತುಗಳು ಸಿಗಬೇಕು ಎನ್ನುವ ದೃಷ್ಟಿಯಿಂದ ಬಹಳ ಸಂಸ್ಥೆಗಳಿಗೆ ಸರ್ಕಾರ ಮನ್ನಣೆ ಕೊಟ್ಟಿದೆ. ಈ ಸಂಸ್ಥೆಗಳಲ್ಲಿ ಹಲವಾರು ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳು ಇವೆ. ಕಾಲೇಜುಗಳು ಯಾವ ರೀತಿಯಲ್ಲಿ ನಡೆಯುತ್ತಿವೆ ಎಂಬುದು ಎಲ್ಲ ಸದಸ್ಯ ಮಿತ್ರರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ. ಸರ್ಕಾರ ಕೊಡತಕ್ಕ ಸವಲತ್ತುಗಳು ಜನರ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಇಷ್ಟೊಂದು ಕಾಲೇಜುಗಳನ್ನು ನೀಡಲಾಗಿದೆ. ನಾವು ಖಾಸಗಿ ಸಂಸ್ಥೆಯವರಿಗೆ ಹೆಚ್ಚು ಪ್ರಮಾಣದಲ್ಲಿ ಕಾಲೇಜುಗಳನ್ನು ಕೊಟ್ಟಿರುತ್ತೇವೆ. ಈ ಖಾಸಗಿ ಸಂಸ್ಥೆಗಳಿಂದ ಜನತೆಗೆ ಒಳ್ಳೆಯದಾಗುತ್ತದೆ ಎನ್ನುವ ಉದ್ದೇಶದಿಂದ ಇವುಗಳನ್ನು ಕೊಡಲಾಗಿದೆ. ಬಹಳ ಒಳ್ಳೆಯ ದೃಷ್ಟಿಯಿಂದ ಪರಿಗಣಿಸಿದರೆ ನಮಗೆ ಏನು ಗೊತ್ತಾಗುತ್ತದೆ ಎನ್ನುವ ಉದ್ದೇಶದಿಂದ ಇವುಗಳನ್ನು ಕೊಡಲಾಗಿದೆ. ಬಹಳ ಒಳ್ಳೆಯ ದೃಷ್ಟಿಯಿಂದ ಪರಿಗಣಿಸಿದರೆ ನಮಗೆ ಏನು ಗೊತ್ತಾಗುತ್ತದೆ ಎಂದರೆ, ಅನೇಕ ಜನ ಯಾವ ಉದ್ದೇಶಕ್ಕೆ ಕಾಲೇಜು ಕೊಟ್ಟಿದ್ದೇವೆ ಆ ಒಂದು ಉದ್ದೇಶವನ್ನು ಅವರು ಮರೆತಿರುವುದು ಕಂಡುಬರುತ್ತಿದೆ. ಪೋಷಕರಿಗೆ ತೊಂದರೆ ಆಗುವುದನ್ನು ತಪ್ಪಿಸುವ ದೃಷ್ಟಿಯಿಂದಲೇ ಹೊಸದಾದ ಕಾಲೇಜುಗಳನ್ನು ಕೊಟ್ಟಿದ್ದೇವೆ. ಅದು ಸಮತೋಲನವಾಗಿ ನಡೆಯುತ್ತಿದೆ ಎಂದು ತಿಳಿದುಕೊಂಡು ಬರುವುದಕ್ಕೆ ಒಂದು ಸಮಿತಿ ಮಾಡಿದ್ದೇವೆ. ಆ ಸಮಿತಿಗೆ ಆದೇಶವನ್ನು ಸಹ ಕೊಡಲಾಗಿದೆ. ಈ ರೀತಿಯ ಕಾಲೇಜುಗಳಿಗೆ ಅನುಕೂಲತೆ ಕೊಟ್ಟಿದ್ದೇವೆ. ತಾವು ಅದರ ಬಗ್ಗೆ ಒಂದು ಸರಿಯಾದಂತಹ ಮಾಹಿತಿಯನ್ನು ಒದಗಿಸಬೇಕು. ಕಾಲೇಜುಗಳು ಉತ್ತಮ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿಲ್ಲ ಎಂಬುದು ಜನತೆಗೆ ಈಗಾಗಲೇ ತಿಳಿದಿರತಕ್ಕ ವಿಚಾರ. ಯಾವ ಕಾಲೇಜುಗಳು ಸಮರ್ಪಕವಾಗಿ ಜನರ ಹಿತದೃಷ್ಟಿಯನ್ನು ಮರೆತು ಕೆಲಸ ಕಾರ್ಯಗಳನ್ನು ಮಾಡುತ್ತಿವೆ ಅಂತಹ ಕಾಲೇಜುಗಳನ್ನು ಮುಚ್ಚಬೇಕು ಎನ್ನುವ ದೃಷ್ಟಿಯಿಂದ ಸರ್ಕಾರವು ಒಂದು ಸಲಹಾ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಈ ಸಮಿತಿ ಈಗಾಗಲೇ ತಮ್ಮ ಕಾರ್ಯಕ್ರಮದಲ್ಲಿ ತೊಡಗಿದೆ. ಬಹುಶಃ ತೀವ್ರಗತಿಯಲ್ಲಿ ಅವರು ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತಾರೆ ಎಂಬ ನಂಬಿಕೆ ಇದೆ. ಉಚ್ಚ ನ್ಯಾಯಾಲಯದ ಕೆಲವು ತೀರ್ಪುಗಳಿಂದ ಕಾಲೇಜುಗಳಿಗೆ ಬಹಳಷ್ಟು ಪ್ರಮಾಣದಲ್ಲಿ ಸಮಸ್ಯೆ ಉದ್ಭವವಾಗಿತ್ತು. ಪ್ರತಿಯೊಬ್ಬರೂ ಸಹ ಇವತ್ತು ವೃತ್ತಿ ಶಿಕ್ಷಣ ಕಾಲೇಜಿಗೆ ಸೇರಬೇಕು ಎಂಬ ಭಾವನೆ ಇದ್ದರೂ ಸಹ ಯಾರು ಬಡ ಜನಾಂಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದರು ವೈದ್ಯಕೀಯ ಕಾಲೇಜುಗಳಿಗೆ ಸೇರುವುದಕ್ಕೆ ಅಲ್ಲಿರತಕ್ಕಂಥ ಶುಲ್ಕವು ಹೆಚ್ಚಾಗಿರುವುದರಿಂದ ಅವರಿಗೆ ಸಾಧ್ಯ ಆಗುತ್ತಾ ಇಲ್ಲ.
ಉನ್ನತ ಶಿಕ್ಷಣ ಕೇವಲ ಶ್ರೀಮಂತರಿಗೆ ಸೀಮಿತವಾಗಿದೆ ಎಂದು ಜನರು ಅಭಿಪ್ರಾಯ. ಈ ವಿಚಾರದಲ್ಲಿ ಸರ್ಕಾರ ಯೋಜನೆಗಳನ್ನು ರೂಪಿಸಿಕೊಂಡಿದೆ. ವೈದ್ಯಕೀಯ ಶಿಕ್ಷಣವನ್ನು ಓದಲು ಬಡವರಿಗೆ ಸಾಧ್ಯವಿಲ್ಲ ಎಂಬ ಮಾತು ಸ್ಪಷ್ಟವಾಗಿದೆ. ರಾಜ್ಯದಲ್ಲಿ ಖಾಸಗಿ ಸಂಸ್ಥೆಗಳು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ವಾತಾವರಣವನ್ನು ನಿರ್ಮಾಣ ಮಾಡಿರುವುದಿಲ್ಲ. ಈ ವಿಚಾರದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಕೆಲವು ಸದಸ್ಯ ಮಿತ್ರರು ಹೇಳಿದಂತಹ ಮಾತು ವೈಚಾರಿಕವಾಗಿದೆ ಹಾಗೂ ಸತ್ಯಾಂಶ ಇದೆ ಎಂಬುದು ತಿಳಿಯುತ್ತದೆ. ನಮ್ಮ ಜನರಿಗೆ ಅನುಕೂಲವಾಗಿ ನಮ್ಮ ಜನ ಕೆಲವೊಂದು ಉತ್ತಮ ಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಸಂಸ್ಥೆಗಳು ತಮ್ಮದೇ ಆದ ನಿಟ್ಟಿನಲ್ಲಿ ನಡೆಸಿಕೊಂಡು ಹೋಗುತ್ತಿರುವುದನ್ನು ಮನಗಂಡು ನ್ಯಾಯಾಲಯವು ಕೆಲವೊಂದು ಮಾರ್ಗದರ್ಶನವನ್ನು ನೀಡಬೇಕಾದಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಒದಗಿ ಬಂದಿತು. ಉಚ್ಚ ನ್ಯಾಯಾಲಯದ ಆದೇಶ ಬರದಿದ್ದರೆ ಅನೇಕ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತಿತ್ತು ಎಂಬುದನ್ನು ಸದನದ ಸದಸ್ಯರ ಗಮನಕ್ಕೆ ತರಬಯಸುತ್ತೇನೆ. ಇದನ್ನು ಅವಲೋಕಿಸಿದಾಗ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣದಲ್ಲಿ ಉಚ್ಚ ನ್ಯಾಯಾಲಯದ ತೀರ್ಮಾನವು ಬಹಳ ಅನುಕೂಲವಾಗಿದೆ ಎಂದು ಹೇಳಿ ನನ್ನ ಕೆಲವು ಮಾತುಗಳನ್ನು ಮುಗಿಸುತ್ತೇನೆ. ಮಹಾಶಯರೇ, ದೂರವಾಣಿ ಮೂಲಕ ನೀವು ತಿಳಿಸಿದ ಆದೇಶದಂತೆ ಆರಿಸಲ್ಪಟ್ಟ ಕೆಲವು ಉತ್ತಮ ಸೀರೆಗಳನ್ನು ನಿಮಗೆ ಕಳುಹಿಸಲು ನಮಗೆ ಅತ್ಯಂತ ಸಂತೋಷವಾಗುತ್ತದೆ. ನೀವು ಬಯಸಿದಂತೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೀರೆಗಳನ್ನು ಕಳುಹಿಸಲು ಸದ್ಯಕ್ಕೆ ಸಾಧ್ಯವಾಗುವುದಿಲ್ಲ. ಕಾರಣ ಸೀರೆಗಳಿಗೆ ಹೆಚ್ಚಿನ ಕೋರಿಕೆಗಳು ಇರುವುದೇ ಆಗಿದ್ದು ನಮ್ಮ ದಾಸ್ತಾನುಗಳು ಪೂರ್ತಿಯಾಗಿ ಮುಗಿದಿವೆ. ಇನ್ನು ಕೆಲವೇ ದಿನಗಳಲ್ಲಿ ಅನೇಕ ನಮೂನೆಯ ದಾಸ್ತಾನು ಬರುವುದೆಂದು ಆಶಿಸುತ್ತಾ ಆಗ ಹಲವು ಬಗೆಯ ಮಾದರಿಗಳನ್ನು ನಿಮಗೆ ಕೊಡಲು ಸಂತೋಷಿಸುತ್ತೇವೆ. ಯಾವ ಬಣ್ಣವೂ ಹೋಗುವುದಿಲ್ಲ. ಅಲ್ಲದೆ ಉಪಯೋಗಿಸಿರುವ ನೂಲುಗಳು ಬಹಳ ಒಳ್ಳೆಯದು ಆಗಿರುತ್ತದೆ. ನೀವು ನಮ್ಮಿಂದ ಉತ್ತಮ ಮಟ್ಟದ ಸೀರೆಗಳನ್ನು ಕೊಳ್ಳಲು ಇಚ್ಛೆಪಟ್ಟಲ್ಲಿ ನಾವು ನಿಮಗೆ ಬೇಕಾದ ಪ್ರಮಾಣದ ಸೀರೆಗಳನ್ನು ಒದಗಿಸಲು ಪ್ರಯತ್ನಿಸುತ್ತೇವೆ. ಇಷ್ಟರಲ್ಲಿಯೇ ಅದಕ್ಕೆ ಸಂಬಂಧಪಟ್ಟ ವಿವಿಧ ರೀತಿಯ ಸೀರೆಗಳ ಪಟ್ಟಿಯನ್ನು ನಿಮಗೆ ಕಳುಹಿಸಿಕೊಡಲಾಗುವುದು. ಅದರಲ್ಲಿ ಆಧುನಿಕವಾದ ಉತ್ತಮ ಮಟ್ಟದ ನೂಲನ್ನು ಉಪಯೋಗಿಸಿ ತಯಾರು ಮಾಡಲಾಗಿದೆ. ಅವುಗಳೆಲ್ಲವೂ ಆಕರ್ಷಣೀಯವಾಗಿದ್ದು ಹೆಚ್ಚಿನ ಜನರ ಮನಸ್ಸು ಸೆಳೆಯುವ ಸೀರೆಗಳಾಗಿವೆ. ನಮ್ಮ ಮಳಿಗೆಗಳಿಗೆ ನಿಮ್ಮನ್ನು ಆಧಾರದಿಂದ ಸ್ವಾಗತ ಬಯಸುತ್ತೇವೆ. ನಮ್ಮ ಸಿಬ್ಬಂದಿಯವರು ಒಳ್ಳೆಯ ಮೇಧಾವಿಗಳು ಹಾಗೂ ಈ ಕಸುಬಿನಲ್ಲಿ ನುರಿತು ತಯಾರಿಸಿದಂತಹ ಸೀರೆಗಳಾಗಿದ್ದು ಈ ವಿಚಾರದಲ್ಲಿ ಗಿರಾಕಿಗಳಿಗೆ ಒಳ್ಳೆಯ ಸಲಹೆಗಳನ್ನು ನೀಡಲು ಉತ್ಸುಕರಾಗಿದ್ದಾರೆ. ಪ್ರತಿದಿನವೂ ನಾವು ನಮ್ಮ ದಾಸ್ತಾನುಗಳಿಂದ ತಯಾರಿಕೆ ಮಾಡಿರುವುದನ್ನು ಪ್ರದರ್ಶನಕ್ಕೆ ಇಟ್ಟಿದೆ. ಇಂತಹ ಪ್ರದರ್ಶನಗಳನ್ನು ನಿಮಗೆ ಒಳ್ಳೆಯ ಆಕರ್ಷಣೆಯನ್ನು ನೀಡುವುದೆಂದು ಭಾವಿಸುತ್ತೇನೆ. ನಮ್ಮ
ಸೀರೆಗಳು ಕೆಲವಾರು ವರ್ಷಗಳಿಂದ ಉಪಯೋಗಿಸುತ್ತಾ ಬಂದಿರುವುದಕ್ಕೆ ಧನ್ಯವಾದಗಳು. ತಮ್ಮ ವಿಶ್ವಾಸಿ